ಮಾನ ಮರ್ಯಾದಿದ್ರೆ ತಿನ್ಬಾರ್ದು. ಸುಮ್ನಿರೋ ರಘು, ನನಗೆ ಕೋಪ ಬರಲ್ಲ. ಬರ್ಲಿ ಅಂತಾನೆ ಮಾತಾಡ್ತಾರೆ. ಬರಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ಚಿಕನ್ ಬೇಕಾದ್ರೆ ನಂಬಿ, ನಿಮ್ಮನ್ನ ನಂಬೇಡಿ. ಹಂಗೆ ಹಿಂಗ್ ಬ್ರ್ಯಾಂಡು ಜಾನ್ವಿ ಅಂದ್ರೆ ಬ್ರ್ಯಾಂಡು ಅಂತೆಲ್ಲ ಹೇಳಿದ್ರು. ನಂತರ ನಿಮ್ಮ ಹತ್ರ ಅದು ಜಾನ್ವಿ ಹಿಂದೆ ಬಂದ್ ಯಾರೋ ಹೇಳ್ತಾರೆ ಅಂತ ಹೇಳಿ ಹುಚ್ಚು. ನಾನೇನು ಚೈಲ್ಡ್ ಅಲ್ಲ ಆಯ್ತಾ? ಏನ್ ಅಸಹ್ಯವಾಗಿ ಆಡ್ತಿದ್ದಾನೆ. ನೀಲಿ ಟಾಯ್ಲೆಟ್ ಗಾಗಿ, ಕೆಂಪು ಬಾತ್ರೂಮ್ ಗಾಗಿ. ವಾರಕ್ಕೊಂದ್ಸಲ ಹಾಕಿ ಡೈಲಿ ಹಾಕ್ಯಣ ಗಡ್ಡಕ್ಕೆ ಎಣ್ಣೆ. ಅಲ್ಲ ಕೇಳೋಣ, ಇದನ್ನೇ ಕಿತ್ತಲ್ಲಿ ನಾಟಿ ಮಾಡಿಸ್ಬಿಡು. ಅಲ್ಲಿ ಸೋಫಾ ಸೆಟ್ ನೋಡಿ, ನೀನ್ ಅದನ್ನೆಲ್ಲ ನೋಡ್ಬೇಡ. ಎಲ್ಲಿಕ್ಕವ್ರೆ ಏನು ಅಂತ ನಮ್ಮ ಎದಕ್ಕೆ ಬಂದು ಬಂದು ತೆಗಿ ಹೋಗ್ಲಿ. ಹಾ ತೆಗಿ ಕೊಡಿ, ಬರೀಲಿ. ಸಾಕು ಅಂತ ಹೇಳೋರೆ ನನ್ಗ. ಅಯ್ಯೋ نصيحة من شخصيتي. أنا يروح القلب. ಕ್ರಿಕೆಟ್ ಪ್ಯಾಂಟ್ ಹಾಕೊಂಡಿದ್ಯಾ ಅಂತ. ಯಾರಣ್ಣ ಕ್ರಿಕೆಟ್ ಪ್ಯಾಂಟ್ ಅನ್ನೋರಿದ? ನೈಟ್ ಪ್ಯಾಂಟ್ ಕಣ. ಕ್ರಿಕೆಟ್ ಪ್ಯಾಂಟ್ ಅಂದ್ರೆ ಕ್ರಿಕೆಟ್ ಈ ಕಲರ್ ಬಂದದ ಪ್ಯಾಂಟು. ಪುಣ್ಯಾತ್ಮ, ಎಲ್ಲ ಬರೀ ಸ್ಪೋರ್ಟ್ಸ್ ಅಲ್ಲೇ ಇರೋ ನೀನು, ಆಚೆ ಬರಬೇಡ. ಕ್ರಿಕೆಟ್ ಪ್ಯಾಂಟ್ ಆಗಿರೋ ಇದು ಜಿಮ್ ಪ್ಯಾಂಟ್. ಮದ್ವೆ ಆಗ್ಬೇಕು ಅನ್ಕೊಂಡಿದ್ಯಾ? ಹುಡುಗ ಸಿಕ್ತಾಗ. ನಾಳೆ ಸಿಕ್ಕುದು ನಾಳೆಗೆ, ಇವತ್ ಸಿಕ್ಕುದು ಇವತ್ತೇ, ಈಗ ಸಿಕ್ಕುದ್ರಿ ಈಗ್ಲೇ. ರಘುವಣ ಕ್ಯೂಟ್ ಆಗಿದ್ಯಾ? ಇದೇ ನಿಜವಾದ ಕಾಮಿಡಿ. ನಿಮ್ಮ ಭಾಷೆಯಲ್ಲಿ ರೆಸ್ಪೆಕ್ಟ್ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರೋ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಓಕೆ. ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ ಅದು. ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಮಗ ರಘು ಬಾರ, ನೀನ್ ಆ ಪ್ರಿನ್ಸಿಪಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್ ಅದು. ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್ ಕ್ಲಾಸ್ ಆಚೆ. ರಕ್ಷಿತಾ ಅಣ್ಣ ಇರ, ನಾನು ಕ್ಯಾಮ್ರಾ ತಿಳ್ಕೊತೀನಿ. ನಾನು ಕುಡಿ ವಂಶ ಕುಡಿ ಅಂತ ಹೇಳಿ. ಗಾಯ್ಸ್ ಸಾರಿ, ಗಾಯ್ಸ ಬಿಗ್ ಬಾಸ್ ನಾನು ಡಿಸಿಪ್ಲಿನ್ ಅಂದ್ರೆ ಸೇವಿಂಗ್ ಮಾಡಿಸ್ಬೇಕು ಸರ್. ಕೈಗೆ ಚೈನ್ ಹಾಕ ಬರಬಾರ್ದು ಸರ್, ಅದು ಸರ್ ಡಿಸಿಪ್ಲಿನ್. ಕಿವಿಗೆ ವಾಲೆ ಹಾಕಬಾರ್ದು ಸರ್, ಅದು ಡಿಸಿಪ್ಲಿನ್ ಸರ್. ನೀವ್ ಏನ್ ಮಾಡಿದ್ದೀರಾ ಸರ್? ಹಿಂದೆ ಟಿಶ್ಯೂ ಇಟ್ಕೊಂಡಿದ್ದೀರಾ, ಡಿಸಿಪ್ಲಿನ್ ಸರ್ ಅದು. ಬಣ್ಣ ಮಾಡಿಸ್ಬಿಟ್ಟು ನೋಡಿ ಸರ್. ಕೈಗೆ ಸರಪಣಿ ಸುತ್ಕೊಂಡ್ ಬಂದಿದ್ರೆ ಡಿಸಿಪ್ಲಿನ್ ಸರ್. ಎರಡು ಬೆಳ್ಳ ಮತ್ತೆ ಟ್ಯಾಟು ಹಾಕೊಂಡಿದ್ರೆ ಅದು ಡಿಸಿಪ್ಲಿನ್ ಸರ್. ಇದು ಸರ್ ಡಿಸಿಪ್ಲಿನ್. ಇನ್ಸಲ್ಟ್ ಮಾಡ್ಕೊಂಡು ಹೆಂಗ್ ಬಂದಿದ್ದೀನಿ ನೋಡಿ. ಆಂಬುಲೆನ್ಸ್ ಫೋನ್ ಮಾಡ್ಲಾ? ನಿಮ್ಮ ಗಿಲ್ಲಿಯಿಂದ ಎಂಟೈರ್ ಫ್ಲೋರ್ಗೆ ಪನಿಷ್ಮೆಂಟ್ ಕೊಡ್ತೀವಿ. ನಾವೇ ತಪ್ಪಾಗಿದ್ದೀವಿ ಸರ್. ನಮ್ಮ ನಲ್ಮೆಯ ಮಹಾರಾಜ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಸೊ ನನ್ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು, ತಾಕತ್ತು ಅಂದ್ರೆ ಡಿಮಾಂಡ್ ಮಾಡಿ ಸರ್. ಪ್ಲೀಸ್ ನಾನು ಡಿಸ್ಮಿಸ್ ಮಾಡಿ ಕಳಿಸಿ ಸರ್. ನಾನು ಬೇರೆ ಕಾಲೇಜಿಗೆ ಸೇರ್ಕೊತೀನಿ. ಈಗ ನಾನೊಂದು ಹಾಡು ಹೇಳ್ತೀನಿ, ಅದನ್ನ ಕಂಡಿದೆ ಅಂತ. ಓ ಇದು ಓಂ ಸಿನಿಮಾದು ಐ ಲವ್ ಯು ಯು ಮಸ್ಟ್ ಲವ್ ಮೀ. ಗಿಲ್ಲಿ ನನಗೂ ಆಸೆ. ಐ ಲವ್ ಎಮೋಷನ್ ಇಲ್ದೇ ಇರೋ ಒಬ್ಬ ನಿನ್ನಂತ ಮನುಷ್ಯನ ಹತ್ರ ಮಾತಾಡೋದೇ ವೇಸ್ಟ್. ಇಷ್ಟು ದಿವಸ ಆಯ್ತಪ್ಪ, ಇಷ್ಟು ದಿವಸ ಆಯ್ತು. ನಿನಗ್ ಕಣ್ಣೀರ್ ಬರುತ್ತಾ? ನಿನಗ್ ದುಃಖ ಆಗತ್ತಾ? ನಿನಗ್ ಅಯ್ಯೋ ಅನ್ಸುತ್ತಾ? ಒಬ್ರ ಕಷ್ಟ ನೋಡ್ ನೀನ್ ಮರತ್ತೀಯ. ಯಾವ್ದು ಗೊತ್ತಾಗಿಲ್ಲ, ಯಾವ ಎಮೋಷನ್ ಗೊತ್ತಾಗಿಲ್ಲ. ಚೈಲ್ಡ್ ಅಲ್ಲ ಆಯ್ತಾ? ಏನ್ ಅಸಹ್ಯವಾಗಿ ಆಡ್ತಿದ್ದಾನೆ. ಏನೋ ಪ್ರಾಬ್ಲಮ್ ಇದ್ದಂಗಿದೆ. ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಮುರಿ ಮೇಲೆ, ತರೀಕೆರೆ ಹೇಳಿ ತರೀಕೆರೆ ಮುರಿ ಮೇಲೆ
ನನ ಮೂಳಿ ಇತ್ತು ತರೀಕೆರೆ ಮುರಿ ಮೇಲೆ ಅದಕ್ಕೆ ಸಾಮಾನ್ಯ ಕೋಪ ಬರಲ್ಲ ಬರಲ್ಲ ಅಂತ ಹೇಳ್ತಾ ಇದೀನಲ್ಲ, ಅದೇ ಬಂದ್ರೆ ಅಂತ ಇದ್ದೀನಿ. ಏನ್ ನಿನ್ ಬುಂಡ ಸೌರಂದ್ರೆ ಎದರ್ಕೋಬೇಕಾ? ರಘುವಣ, ಈ ಯುದ್ಧದಲ್ಲಿ ನೀನ್ ಅಡ್ಡ ಬರ್ಬೇಡ. ಈಗ ತಾನೇ ಟ್ಯಾಬ್ಲೆಟ್ ತಗೊಂಡಿದ್ದೆ, ಸುಮ್ಮನೆ ನನ್ನ ಅವನ ನಡಿಬೇಕಾದ್ರೆ ಇದ್ದೇ ಇದು. ನೀವು ಬರ್ಬೇಡಿ ಅಣ್ಣ. ಯಾವ ನಮ್ ಧನುವಣ್ಣ ನನ್ನ ನಡುವೆ ನಡೆಯುತ್ತೆ ಇದು. ನೀನ್ ಅಮಾಯಕ ಬಂದು ಬಲಿಯಾಗಬೇಡ ಪ್ಲೀಸ್. ಬಾಯಿಗೆ ಏನೇನೋ ಬರ್ತದೆ, ಕಂಟ್ರೋಲ್ ಮಾಡ್ಕೊಂತ ಸುಮ್ಮನೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡೋದು ನೀವ್ಯಾರು ಸರ್? ರೆಸ್ಪೆಕ್ಟ್ ಯಾವತ್ತು ನಾವ್ ಯಾರಿಂದಾನು ಕೇಳಕ್ ಆಗಲ್ಲ. ನನ್ನಿಂದ ಹೆಂಗ್ ಕೇಳ್ತಾ ಇದ್ರ ನೀವು? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಗಿಲ್ಲಿ ತರ ಕೂಡುದು. ಮತ್ತೆ ಯಾಕೆ ಅವ್ರನ್ನ ಕಾಲೇಜಲ್ಲಿ ಕಂಡಿದ್ದೀರ? ಆಚೆ ಸತ್ಯ ಹೇಳ್ತಾ ಇದ್ದೀನಿ. ಅಜ್ಜಿ ಜೊತೆಗೆ ಕ್ಲೋಸ್ ಇದ್ದೀನಿ, ಅವರು ಹೋಗಿದ್ರು. ಮತ್ತೆ ಚಂದನ್ನ ಜೊತೆಗೆ ಕ್ಲೋಸ್ ಅವರು ಹೋಗಿದ್ರು. ನೆಕ್ಸ್ಟ್ ಅಶ್ವಿನಿ ಮೇಡಮ್ ಜೊತೆ ಕ್ಲೋಸ್ ಇರು, ಅವ್ರು ಹೋಗ್ಬಿಡ್ಲಿ. ನನಗೊಂದು ಹೋಗ್ಬೇಕು ಅಂತ ಅನ್ಸುತ್ತೆ. ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ನಮ್ ಕಷ್ಟ ನಮಗಷ್ಟೇ ಗೊತ್ತು, ಯಾರು ಅರ್ಥ ಮಾಡ್ಕೊಳಲ್ಲ ಅಷ್ಟೇ. ಲಾಸ್ಟ್ ನಿಮ್ ಬಗ್ಗೆನೂ ಇರ್ಬೇಕು ಗಿಲ್ಲಿ. ಯಾರು ಒಳ್ಳೆಯವ್ರು ಕಾಣ್ತಿಲ್ಲ ಸೀಸನ್ 10 ನಲ್ಲಿ. ಒಬ್ಬ ಇದ್ದಾನೆ, ಒನ್ ಅಂಡ್ ಓನ್ಲಿ ಗಿಲ್ಲಿ. ಟಮಾಟೋ ಮಿಲ್ ಡಕ್ಕ, ನೀನ್ ಫೈನಲ್ಗೆ ಹೋಗೋದ್ ಪಕ್ಕ. ಟಮಾಟೋ ಮಿಲ್ ಡಕ್ಕ. ಈಗ ಇವ್ ಮಕ್ಳಿರೋರ್ಗೆಲ್ಲ ಮಕ್ಳು ಬೈಡಿಸ್ಕೊಡ್ತಾವ್ರೆ, ಸರಿ, ನಮ್ಗೆಲ್ಲ ಪಕ್ಕದ ಮನೆಯವ್ರ ಮಕ್ಳು ಕೊಟ್ಟಾರ. ಎಲ್ಲಾರು ಮರ್ತೋಗಿದೀರ ಅನ್ಸುತ್ತೆ. ನಮ್ ಬಂದ ತಕ್ಷಣ ಏನ್ ಮಾಡ್ಬೇಕು ಅಂತ ಹೇಳಿ. ರಘು 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 ಎಲ್ಲ ರಘು 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 ಆಮೇಲೆ ಸಿಗು. ಇಲ್ಲ ಪ್ರತಿ ಸಲನು ನನಗೆ ಯಾಕೆ ಹಿಂಗಾಗುತ್ತೆ? ನಾನು ಏನ್ ಮಾಡಿದ್ದೆ? ರಕ್ಷಿತರಿಗೆ ನಾನು ಏನ್ ಮಾಡಿದ್ದೀನಿ, ಧ್ರುವಂಗ್ ನಾನು ಏನ್ ಮಾಡಿದ್ದೀನಿ ಅಂತ ಅಂಟುಬಿಟ್ಟಿರ್ತಾರೆ. ನಾನು ರಕ್ಷಿತನಿಗೆ ತಮಾಷೆಗೆ ಅಂಟುಬಿಟ್ಟವಳೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.